ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೆ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಸ್ನೇಹಿತ ಆಡಿದ ಅದೊಂದು ಮಾತಿಗೆ ಕಣ್ಣೀರು ಹಾಕಿದ ನಮ್ರತಾ ಗೌಡ. ಅಂಥದ್ದು ಏನಾಯಿತು? ಬಿಗ್ ಬಾಸ್ ಕನ್ನಡ 10 ಶೋ ಮತ್ತೆ ಸ್ನೇಹಿತ ಎಂಟ್ರಿ ಕೊಟ್ಟಿದ್ದಾಗಿದೆ. ಈಗ ನಮ್ರತಾ ಗೌಡ ಅವರು ಮನಸ್ಸಿಗೆ ನೋಯಿಸಿದ್ದಾರೆ. ಇದು ನಟಿಗೆ ತುಂಬ ಬೇಸರ ತಂದಿದೆ. ಮತ್ತು ಬಿಗ್ ಬಾಸ್ಗೆ ಹಳೆಯ ಸ್ಪರ್ಧಿಗಳು ಬಂದಿದ್ದಾರೆ. ಕಾರ್ತಿಕ್ ಜೊತೆ ನಾನು ಫ್ರೆಂಡ್ಶಿಪ್ ಮಾಡ್ತಿರೋದಕ್ಕೆ ಸ್ನೇಹಿತರು ಉರಿದುಕೊಂಡಿರುತ್ತಾರೆ ಅಂತ ನಮ್ರತಾ ಗೌಡ ಭಾವಿಸಿದ್ದರು. ಈಗ ಶೋವನ್ನು ವಿನಯ್ ಗೆಲ್ಲಬೇಕು ಅಂತ ಹೇಳುವುದರ ಮೂಲಕ ಸ್ನೇಹಿತರು ನಮ್ರತಾರ ಮನಸ್ಸನ್ನು ನೋಯಿಸಿದ್ದಾರೆ. ಸ್ನೇಹಿತರು ವಿನಯ್ ಅವರ ಹೆಸರನ್ನು ಆಯ್ಕೆ ಮಾಡಿದ್ದು ನಮ್ರತಾಗೆ ಬೇಸರ ತಂದಿದೆ. ಬಿಗ್ ಬಾಸ್ ಕನ್ನಡ 10 ಶೋವನ್ನು ಯಾರು ಗೆಲ್ಲಬೇಕು ಅಂತ ಕೇಳಿದರೆ ನಾನು ವಿನಯ್ ಗೌಡ ಹೆಸರನ್ನು ಹೇಳ್ತೀನಿ, ನಿಮ್ಮನ್ನು ನೀವು ಕಂಡುಕೊಳ್ಳಿ ಅಂತ ನಮ್ರತಾಗೆ ಹೇಳ್ತೀನಿ. ನಮ್ರತಾ, ನೀವು ಡಿಮೋಟಿವೇಟ್ ಆಗಿದ್ದೀರಾ, ಆ ಫೈಟ್ ಮಾಡಿ ಗೆದ್ರೆ ನನ್ನಷ್ಟು ಖುಷಿ ಪಡುವವನು ಯಾರೂ ಇಲ್ಲ ಎಂದು ಸ್ನೇಹಿತರು ಮನೆಯಲ್ಲಿ ಹೇಳಿದ್ದಾರೆ. ವಿನಯ್ ಗೆಲ್ಲಬೇಕು ಅಂತ ಹೇಳಿದ್ರೆ ನನ್ನ ಜೊತೆ ಇದ್ದ ಫ್ರೆಂಡ್ಶಿಪ್ ಅನ್ನು ಏನು ಅವರು ಡ್ರಾಮಾನ ನಾನು ಕಾಣಿಸಿಕೊಳ್ಳಬೇಕು ಅಂತ ಅಟೆನ್ಷನ್ ಸೀಕಿಂಗ್ ಏನೋ, ಎಷ್ಟು ಜನರನ್ನು ಗೆಲ್ಲಿಸ್ತೀರಾ ವಿನಯ್ ಗೌಡ ನನ್ನ ಮೇಲೆ ಎಂದು ನಮ್ರತಾ ಗೌಡ ಅವರನ್ನು ಪ್ರಶ್ನೆ ಮಾಡಿದ್ದಾರೆ. ಈ ವಿಚಾರವಾಗಿ ನಮ್ರತಾ ಅವರು ಕಣ್ಣೀರು ಹಾಕಿದ್ದು ಸಾಲು ಸಾಲು ಪ್ರಶ್ನೆಗಳನ್ನು ಅವರು ಕೇಳಿದ್ದಾರೆ. ಇವರಿಬ್ಬರ ಮಧ್ಯೆ ಒಂದಷ್ಟು ಮಾತುಕತೆ ನಡೆದಿದ್ದು ಅದನ್ನು ತಿಳಿದುಕೊಳ್ಳಲು ಎಪಿಸೋಡ್ ಅನ್ನು ನೋಡಬೇಕಾಗಿದೆ. ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹಿತಿದ್ದಾಗ ಅವರಿಗೆ ನಮ್ರತಾ ಜೊತೆ ಉತ್ತಮ ಬಾಂಧವ್ಯ ಇತ್ತು. ಇವರಿಬ್ಬರು ಒಟ್ಟಿಗೆ ಕೂತ್ಕೊಂಡು ಮಾತನಾಡೋದು ಎಲ್ಲರ ಕಣ್ಣಿಗೆ ಬಿದ್ದಿತ್ತು. ನಮ್ರತಾ ಮೇಲೆ ಲವ್ ಆಗಿದೆ, ಅವರು ಮೇಲೆ ನನಗೆ ಪ್ರಾಮಾಣಿಕ ಭಾವನೆ ಬಂದಿದೆ ಅಂತ ಸ್ನೇಹಿತವರಿಗೆ ಸಾಕಷ್ಟು ಬಾರಿ ಹೇಳಿದ್ದರು. ಸ್ನೇಹಿತವರಿಗೆ ನಮ್ರತಾ ಅವರು ಸ್ಪಷ್ಟನೆ ಕೊಟ್ಟಿದ್ದು, ನನಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇಲ್ಲ, ಈ ಮನೆಯಲ್ಲಿ ಫೀಲಿಂಗ್ಸ್ ಹುಟ್ಟುತ್ತೆ ಅಂತ ನನಗೆ ಅನಿಸಿಲ್ಲ ಎಂದು ಹೇಳಿದ್ದರು. ನಮ್ರತಾ ಅವರು ಲವ್ ವಿಚಾರದಲ್ಲಿ ನನಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಎಂದು ಸ್ನೇಹಿತ ಕೂಡ ಹೇಳಿದ್ದರು. ಮತ್ತು ಟಾಸ್ಕ್ ಒಂದರಲ್ಲಿ ನೀತು ವನಜಾಕ್ಷಿ ಬಳಿ ಸ್ನೇಹಿತೋಗಿ ಮನೆಯಿಂದ ಬರುವ ಪತ್ರವನ್ನು ನಮ್ರತಾಗೆ ಸಿಗುವಂತೆ ಮಾಡಿ ನಾನು ನೀವು ಹೇಳಿದ ಕೆಲಸ ಮಾಡ್ತೀನಿ ಎಂದು ಮನವಿ ಮಾಡಿದ್ದರು. ಇದು ನಮ್ರತಾಗೆ ಶಾಕ್ ಕೊಟ್ಟಿತ್ತು. ಈ ವಾರ ಎಲಿಮಿನೇಷನ್ ಟಾಪ್ 2 ಸ್ಥಾನದಲ್ಲಿ ನೀತು ವನಜಾಕ್ಷಿ ಮತ್ತು ಭಾಗ್ಯಶ್ರೀ ಇದ್ದರು. ಆಗ ನೀತು ವನಜಾಕ್ಷಿ ಅವರು ನನ್ನ ಜಾಗದಲ್ಲಿ ನೀವು ಇರ್ತೀರಾ ಅಂತ ಪ್ರಶ್ನೆ ಮಾಡಿದ್ದರು. ಆಗ ಸ್ನೇಹಿತಿಲ್ಲ ಎಂದು ಉಲ್ಟಾ ಹೊಡೆದಿದ್ದರು. ಸುದೀಪ್ ಅವರು ಕೊಟ್ಟ ಮಾತಿಗೆ ಬದ್ಧ ಆಗಿರಬೇಕು ಅಂತ ಹೇಳಿದಾಗ ಸ್ನೇಹಿತರು ನೀತು ಜಾಗದಲ್ಲಿ ಇರಲೇ ಓಕೆ ಎಂದಿದ್ದರು. ಆ ವಾರ ನೀತು ವನಜಾಕ್ಷಿ ಔಟ್ ಆಗಲಿಲ್ಲ, ಹಾಗಾಗಿ ಸ್ನೇಹಿತ್ ಬಚಾವಾಗಿದ್ದರು. ಒಂದು ವೇಳೆ ನೀತು ಔಟ್ ಆಗಿದ್ದರೆ ಸ್ನೇಹಿತ್ ಮನೆಯಿಂದ ಹೊರಗಡೆ ಹೋಗ್ತಿದ್ದರು. ನನ್ನಿಂದ ಸ್ನೇಹಿತ್ ಮನೆಯಿಂದ ಹೊರಗಡೆ ಹೋಗಿದ್ದರು. ನನಗೆ ಈ ರೀತಿ ಪ್ರೀತಿ ಬೇಕಿಲ್ಲ ಎಂದು ನಮ್ರತಾ ಹೇಳಿದ್ದರು. ಇನ್ನು ಸ್ನೇಹಿತವರು ಮನೆಯಿಂದ ಹೊರಗಡೆ ಹೋಗುವಾಗ ನಮ್ರತಾ ಕಣ್ಣೀರು ಹಾಕಿದ್ದರು. ಸ್ನೇಹಿತವರನ್ನು ನಮ್ರತಾ ತುಂಬಾ ಮಿಸ್ ಮಾಡಿಕೊಂಡಿದ್ದರು. ಪದೇ ಪದೇ ಅವರು ಸ್ನೇಹಿತ್ ಬಗ್ಗೆ ನೆನಪು ಮಾಡಿಕೊಂಡು ಮಾತನಾಡುತ್ತಿರುತ್ತಾರೆ. ಇನ್ನು ಸ್ನೇಹಿತ ಎಲಿಮಿನೇಟ್ ಆದ ಬಳಿಕ ನಮ್ರತಾ ಕಾರ್ತಿಕ್ ನಡುವೆ ಉತ್ತಮ ಸ್ನೇಹ ಶುರುವಾಗಿದೆ. ಇದು ಸ್ನೇಹಿತಿಗೆ ಬೇಸರ ತರಿಸಿದೆ, ಉದುರಿದುಕೊಂಡಿರಬಹುದು ಅಂತ ನಮ್ರತಾ ಭಾವಿಸಿದ್ದರು. ಇನ್ನು ಈಗ ಸ್ನೇಹಿತರು ಮನೆಯೊಳಗಡೆ ಬಂದಿದ್ದು ಬೇರೆಯದೇ ಆದ ಸ್ನೇಹಿತ ಕಾಣಿಸಿಕೊಂಡಿದ್ದಾರೆ ಎಂದು ನಮ್ರತಾ ಅವರು ಭಾವಿಸಿದ್ದಾರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.